ಇದೀಗ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಾಗಿದೆ. ಇಲ್ಲಿರುವಂತ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಕಂಪ್ಲೀಟ್ಲಿ ವೈದ್ಯಕೀಯ ಶಿಕ್ಷಣ ಸಿಗ್ತಿದಾರ ಬರ್ತಾರೆ, 400 ಜನ ಬರ್ತಾರ. ಎಲ್ಲಿದೆ ಅಂಕಿಅಂಶ ನಿಮ್ದು? ಯಾರು ಕೇಳಿ ಮಾಡ್ತಿದ್ದೀರಾ? ಇದು ಯಾರು ಒಬ್ಬನೇ ಅಂತ ನೋಡಿದಿರಾ? ಏನಿದು ಏನು ಸರ್ವಾಧಿಕ ಉದ್ದೇಶ? 400 ಸೀಟನ್ನು ಕೂಡ ಇವತ್ತು ದುಡ್ಡಿಗೆ ಮಾಡ್ಕೋಬೇಕು. ಯಾರು 25 ಲಕ್ಷ ಕೊಡ್ತಾರೆ ಅವರಿಗೆ ಈ ದುಡ್ಡನ್ನ ಈ ಸೀಟ್ನ ಮಾಡ್ಕೊಳ್ತಿದ್ದಾರೆ. ಇವತ್ತು ವೈದ್ಯಕೀಯ ಶಿಕ್ಷಣ ಇವತ್ತು ಕಸ್ಗಾರ್ಗೆ ಹೋಗ್ತಿದ್ದಾರೆ. ಇಲ್ಲಿ ಯಾವ ವಿದೇಶದಲ್ಲಿ ಫೈಟ್ ಮಾಡ್ತಾ ಇದೀವಿ. ನಾವು ಒಂದೇ ಒಂದು ಸೀಟನ್ನು ಕೂಡ ಇವತ್ತು ಮಾಡೋದಕ್ಕೆ ವಿದ್ಯಾರ್ಥಿಗಳ ಹೋರಾಟ ಚಿರಾಯುವಾಗಲಿ ಚಿರಾಯುವಾಗಲಿ. Take back 15% generic quota. Take back. Long live student movement. Long live. Long live. ADS back. ತಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೆ ನಮ್ಮ ಜಿಲ್ಲೆಗೆ 566.62 ಕೋಟಿ ಬೆಳೆ ವಿಮಾ ಮಂಜೂರಾಗಿದೆ. ಅದರಲ್ಲಿ ಮೊದಲನೇ ಕಂತಲ್ಲಿ ಒಟ್ಟು 364.70 ಕೋಟಿ ಈಗಾಗಲೇ ರೈತರ ಖಾತೆಗೆ ಜಮಾ ಆಗಿದೆ. ಮಿಕ್ಕಿದ್ದು 291.92 ಕೋಟಿ ಪರಿಹಾರ ಬಿಡುಗಡೆ ಆಗಬೇಕಾಗಿತ್ತು. ಅದಕ್ಕೆ ಕೆಲವು ಪ್ರಶ್ನೆಗಳನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಕೇಳಿದರು. ಅದನ್ನೆಲ್ಲನೂ ಕ್ಲಾರಿಫೈ ಮಾಡಿ ಅದನ್ನು ಕೂಡ ಮೊನ್ನೆ ಕ್ಯಾಬಿನೆಟ್ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ನಾವು ಅಜಯ್ ಅವರೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿದ್ಮೇಲೆ ಅದನ್ನು ಕೂಡ ಕ್ಲಿಯರ್ ಆಗಿದೆ. ಸೊ ಮೊದಲನೇ ಬಾರಿಗೆ ನಮ್ಮ ಜಿಲ್ಲೆಗೆ 650 ಕೋಟಿಗಿಂತ ಹೆಚ್ಚು ಇನ್ಶೂರೆನ್ಸು ಬರ್ತಾ ಇರೋದು ಇತಿಹಾಸದಲ್ಲಿ ಮೊದಲನೇ ಬಾರಿ. ಇದಕ್ಕೆ ಪ್ರಾಮಾಣಿಕವಾಗಿ ನಮ್ಮ ಕೃಷಿ ಇಲಾಖೆದವರು, ತೋಟಗಾರಿಕೆ ಇಲಾಖೆದವರು, ಜಿಲ್ಲಾಧಿಕಾರಿಗಳು ಎಲ್ಲರೂ ಸೇರಿ, ನಮ್ಮ ಅಧಿಕಾರಿಗಳು ಸೇರಿ ಇದು ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ